ಇನ್ನು ರಾಜಕೀಯ ಅನ್ನೋ ತೊಟ್ಟಿಲಿನ ಮಗು ಅಳದಿದ್ರೆ ಯಾರು ಕೂಡ ತೊಟ್ಟಿಲು ತೂಗಲ್ಲ. ಕೆಲವು ಬಾರಿ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಮಗು ಅಳುತ್ತೆ, ಇನ್ನು ಕೆಲವು ಬಾರಿ ಬೇರೆಯವರು ಚಿವುಟಿ ಮಗು ಅಳುವಂತೆ ಮಾಡ್ತಾರೆ. ಇದೇ ಈಗ ಕಾಂಗ್ರೆಸ್ನಲ್ಲಿ ನಡೀತಾ ಇರೋದು. ರಿಪೋರ್ಟ್. ಮಲ್ಲಿಕಾರ್ಜುನ್ ಖರ್ಗೆ ಪಕ್ಷದ ಅಧ್ಯಕ್ಷರು ಅವ್ರನ್ನ ಕ್ವಶನ್ ಮಾಡ್ತಾ ಇದ್ದಾರೆ. ಅವರು ಪ್ರಶ್ನಿಸುತ್ತಿರೋದು ನನ್ನನ್ನಲ್ಲ, ಖರ್ಗೆಯನ್ನೇ. ಸತೀಶ್ ಜಾರಕಿಹೊಳಿ ದಾಳಕ್ಕೆ ಡಿಕೆಶಿ ತಿರುಗೇಟು. ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರು ಜಗಳ ಶುರುವಾಗಿದೆ. ಇಷ್ಟು ದಿನ ಸಿದ್ದರಾಮಯ್ಯ ಬಣದ ಜೊತೆ ತಿಕ್ಕಾಟ ನಡೆಸುತ್ತಿದ್ದ ಡಿಕೆಶಿ ಈಗ ಸತೀಶ್ ಜಾರಕಿಹೊಳಿ ವಿರುದ್ಧ ಸಮರ ಸಾರಿದ್ದಾರೆ. ಅವರು ಪ್ರಶ್ನಿಸುತ್ತಿರೋದು ನನ್ನನ್ನಲ್ಲ, ಖರ್ಗೆಯನ್ನೇ ಅನ್ನೋ ಮೂಲಕ ಹೊಸ ದಾಳ ಪ್ರಯೋಗಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಪಕ್ಷದ ಅಧ್ಯಕ್ಷರು ಅವ್ರ ಹತ್ರ ಕೇಳಬೇಕು, ಅವ್ರನ್ನ ಕ್ವಶನ್ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಕ್ವಶನ್ ನನ್ಗಲ್ಲ ಮಾಡ್ತಾ ಇರೋದು. ನೀವು ವಿರೋಧ ಪಕ್ಷದ ನಾಯಕರು ಇದ್ದೀರಿ, ಪಕ್ಷದ ಅಧ್ಯಕ್ಷರು ಇದ್ದೀರಿ ಅಂತ ಅವ್ರನ್ನ ಕ್ವಶನ್ ಮಾಡ್ದಂಗೆ ಆಗ್ತದೆ. ಅವೆಲ್ಲ ಮಾಡಬಾರ್ದು. ಕೆರಳಿದ ಬಂಡೆ ಸಾಹುಕಾರ್ ಯೂಟರ್ನ್. ಅಲ್ಲದೆ ಯಾರಿಗಾರು ಯಾವ್ದಾದ್ರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾರು ಮೀಡಿಯಾ ಅವರು ಕೊಡ್ತಾರ? ಮೀಡಿಯಾಲೋ ಅಂಗಡಿಲೋ ಎಲ್ಲೂ ಸಿಗುದಿಲ್ಲ. ಪಾರ್ಟಿ ಲೀಡರ್ಸ್ ನಾವು ಮಾಡುವಂತ ಕೆಲಸಗಳನ್ನ ಗುರುಸ್ಬಿಟ್ಟು ಯಾರ್ಯಾರಿಗೆ ಏನು ಕೊಡ್ತಾರೆ. ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಹುದ್ದೆ ಕೇಳ್ತಾರ? ಇದೆಲ್ಲ ಹೊಸದಾಗಿ ನೋಡ್ತಾ ಇದ್ದೀನಿ ನಾನು. ಸತೀಶ್ ಜಾರಕಿಹೊಳಿ ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್, ಸಂಜೆ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಯೂಟರ್ ನೋಡಿದ್ದಾರೆ ಯಾಕೆ? ಗೊತ್ತಿಲ್ಲ, ಅವ್ರ ಹತ್ರನೇ ಮಾತಾಡಿಯಪ್ಪ. ಮತ್ತೆ ಅಲ್ಲೇ ಬಂತಲ್ಲ, ಯಾರಿಗೆ ನನಗೇನು ಸಂಬಂಧ? ಮತ್ತೆ ಇದನ್ನ ಹೋಗಿ ನೀವು ಅವ್ರಿಗೆ ಕೇಳ್ತಾರ, ಅವ್ರು ಒಂದ್ 4 ಕೇಳ್ತಾರೆ, ಮತ್ತೆ ಈ ಕಡೆ. ಇದು ಸರಿಯಲ್ಲ, ಇದು ಸರಿಯಲ್ಲ. ಇದು ಕೇಳುವಂತ ಪ್ರಶ್ನೆ ಒಬ್ಬರಿಂದ ಒಬ್ರು ಕೇಳೋದು ಸರಿಯಲ್ಲ, ಸರಿಯಲ್ಲ ಇದು. ಯಾಕಂದ್ರೆ ಒಂದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ, ನನಗೂ ಡ್ಯಾಮೇಜ್ ಆಗ್ತದೆ. ನೀವೇನೋ ಮಾಡ್ಲಿಕ್ಕೆ ಹೋಗಿ ನಮಗೆ ಡ್ಯಾಮೇಜ್ ಆಗ್ತದೆ. ದಯವಿಟ್ಟು ನಾವು ಹೇಳಿದ್ದನ್ನ ಸರಿಯಾಗಿ ಕೊಡಿ. ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಿಸಲೇಬೇಕು. ಹೈಕಮಾಂಡ್ ವಿರುದ್ಧ ರಾಜಣ್ಣ ಫರಂ ಗರಂ. ಆದರೆ ಹೈಕಮಾಂಡ್ನಲ್ಲಿ ಅವರು ಸ್ಪಷ್ಟವಾಗಿ ಅವರು ಹಿಂದೆ ಹೇಳಿದರು ಏನಂತ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇರ್ತಾರೆ, ಇವರು ಒಬ್ಬರೇ ಉಪಮುಖ್ಯಮಂತ್ರಿ ಇರ್ತಾರೆ, ಇವರು ಪಾರ್ಲಿಮೆಂಟ್ ಚುನಾವಣೆವರೆಗೂ ಇವರೇ ಅಧ್ಯಕ್ಷರಿರ್ತಾರೆ ಅಂತಕ್ಕಂಥದ್ದನ್ನು ಅವರೇ ಘೋಷಣೆ ಮಾಡಿದ್ದು. ಅದೇನು ಹೊಸದೇನು ಯಾರು ಹೇಳಿದ್ದಲ್ಲ. ಆ ದೃಷ್ಟಿನಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಆ ಗೊಂದಲಕ್ಕೆ ಇಲ್ಲಪ್ಪ ಅವರೇ ಮುಂದುವರಿತಾರೆ, ಅವರನ್ನೇ ಮುಂದುವರಿಯತಕ್ಕಂಥದ್ದಕ್ಕೆ ನಾವು ನಿರ್ಣಯ ಮಾಡಿದ್ದೀವಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಂತ ಹೇಳಿದ್ರೆ ಆಯಿತು. ನಮ್ದೇನದಕ್ಕೇನು ಆಕ್ಷೇಪಣೆ ಇಲ್ಲ, ಅದಕ್ಕೆ ಎಸ್ ಅಂತಲೇ ನಮ್ಮದೇ. ನಾನು ಅಧ್ಯಕ್ಷ ಇರುವಾಗ ಇದೇ ಪರಿಸ್ಥಿತಿ ನನಗೂ ಬಂದಿತ್ತು. ಆಗ ನಾನು ಪಕ್ಷಕ್ಕೆ ಆ ಪ್ರಾಮುಖ್ಯತೆಯನ್ನು ಕೊಟ್ಟು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೆ. ಹಾಗಾಗಿ ನನಗೂ ಅದನ್ನೇ ಕೇಳಿದರು ಅವರು, ನೀವು ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ಮಂತ್ರಿ ಆದರೂ ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ನೀವು ಅಧ್ಯಕ್ಷಗಿರಿ ಆಯ್ಕೆ ಮಾಡ್ಕೊಳ್ಳಿ. ನಾನು ಅಧ್ಯಕ್ಷ ಆಗಿ ಮುಂದುವರಿತೇನೆ ಅಂತೇಳಿ ನಾನು ಮಂತ್ರಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದೆ. ರಾಜಣ್ಣ ಜಾರಕಿಹೊಳಿ ವಿರುದ್ಧ ಆಕ್ಷನ್. ಪಕ್ಷಕ್ಕೆ ಮುಜುಗರ ತರುವವರ ಬಗ್ಗೆ ವಿರುದ್ಧ ವರದಿ ನೀಡಲು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ ಭಂಡಾರಿ ಮುಂದಾಗಿದ್ದಾರಂತೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನು ರಾಜಕೀಯ ಅನ್ನೋ ತೊಟ್ಟಿಲಿನ ಮಗು ಅಳದಿದ್ರೆ ಯಾರು ಕೂಡ ತೊಟ್ಟಿಲು ತೂಗಲ್ಲ. ಕೆಲವು ಬಾರಿ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಮಗು ಅಳುತ್ತೆ, ಇನ್ನು ಕೆಲವು ಬಾರಿ ಬೇರೆಯವರು ಚಿವುಟಿ ಮಗು ಅಳುವಂತೆ ಮಾಡ್ತಾರೆ. ಇದೇ ಈಗ ಕಾಂಗ್ರೆಸ್ನಲ್ಲಿ ನಡೀತಾ ಇರೋದು. ರಿಪೋರ್ಟ್. ಮಲ್ಲಿಕಾರ್ಜುನ್ ಖರ್ಗೆ ಪಕ್ಷದ ಅಧ್ಯಕ್ಷರು ಅವ್ರನ್ನ ಕ್ವಶನ್ ಮಾಡ್ತಾ ಇದ್ದಾರೆ. ಅವರು ಪ್ರಶ್ನಿಸುತ್ತಿರೋದು ನನ್ನನ್ನಲ್ಲ, ಖರ್ಗೆಯನ್ನೇ. ಸತೀಶ್ ಜಾರಕಿಹೊಳಿ ದಾಳಕ್ಕೆ ಡಿಕೆಶಿ ತಿರುಗೇಟು. ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರು ಜಗಳ ಶುರುವಾಗಿದೆ. ಇಷ್ಟು ದಿನ ಸಿದ್ದರಾಮಯ್ಯ ಬಣದ ಜೊತೆ ತಿಕ್ಕಾಟ ನಡೆಸುತ್ತಿದ್ದ ಡಿಕೆಶಿ ಈಗ ಸತೀಶ್ ಜಾರಕಿಹೊಳಿ ವಿರುದ್ಧ ಸಮರ ಸಾರಿದ್ದಾರೆ. ಅವರು ಪ್ರಶ್ನಿಸುತ್ತಿರೋದು ನನ್ನನ್ನಲ್ಲ, ಖರ್ಗೆಯನ್ನೇ ಅನ್ನೋ ಮೂಲಕ ಹೊಸ ದಾಳ ಪ್ರಯೋಗಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಪಕ್ಷದ ಅಧ್ಯಕ್ಷರು ಅವ್ರ ಹತ್ರ ಕೇಳಬೇಕು, ಅವ್ರನ್ನ ಕ್ವಶನ್ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಕ್ವಶನ್ ನನ್ಗಲ್ಲ ಮಾಡ್ತಾ ಇರೋದು. ನೀವು ವಿರೋಧ ಪಕ್ಷದ ನಾಯಕರು ಇದ್ದೀರಿ, ಪಕ್ಷದ ಅಧ್ಯಕ್ಷರು ಇದ್ದೀರಿ ಅಂತ ಅವ್ರನ್ನ ಕ್ವಶನ್ ಮಾಡ್ದಂಗೆ ಆಗ್ತದೆ. ಅವೆಲ್ಲ ಮಾಡಬಾರ್ದು. ಕೆರಳಿದ ಬಂಡೆ ಸಾಹುಕಾರ್ ಯೂಟರ್ನ್. ಅಲ್ಲದೆ ಯಾರಿಗಾರು ಯಾವ್ದಾದ್ರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾರು ಮೀಡಿಯಾ ಅವರು ಕೊಡ್ತಾರ?
ಮೀಡಿಯಾಲೋ ಅಂಗಡಿಲೋ ಎಲ್ಲೂ ಸಿಗೋದಿಲ್ಲ. ಕರೆಕ್ಟ್. ಪಾರ್ಟಿ ಲೀಡರ್ಸು ನಾವು ಮಾಡುವಂಥ ಕೆಲಸಗಳನ್ನ ಗುರುಸ್ಬಿಟ್ಟು ಯಾರ್ಯಾರಿಗೆ ಏನು ಕೊಡಬೇಕು ಕೊಡ್ತಾರೆ. ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಹುದ್ದೆ ಕೇಳ್ತಾರಾ? ಇದೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀನಿ ನಾನು. ಸತೀಶ್ ಜಾರಕಿಹೊಳಿ ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್, ಸಂಜೆ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಯೂ ಟರ್ನ್ ಹೊಡಿತಾರೆ, ಯಾಕೆ? ಗೊತ್ತಿಲ್ಲ, ಅವ್ರ ಹತ್ರನೇ ಮಾತಾಡಿಯಪ್ಪ. ಮತ್ತೆ ಅಲ್ಲೇ ಬಂತಲ್ಲ, ಯಾರಿಗೆ ನನಗೇನು ಸಂಬಂಧ? ಮತ್ತೆ ಇದನ್ನ ಹೋಗಿ ನೀವು ಅವ್ರಿಗೆ ಕೇಳ್ತಾರ, ಅವ್ರು ಒಂದ್ 4 ಕೇಳ್ತಾರೆ, ಮತ್ತೆ ಈ ಕಡೆ ಇದು ಸರಿಯಲ್ಲ. ಇದು ಸರಿಯಲ್ಲ. ಇದು ಕೇಳುವಂತ ಪ್ರಶ್ನೆ ಒಬ್ಬರಿಂದ ಒಬ್ರು ಕೇಳೋದು ಸರಿಯಲ್ಲ. ಸರಿಯಲ್ಲ ಇದು. ಯಾಕಂದ್ರೆ ಒಂದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ, ನನಗೂ ಡ್ಯಾಮೇಜ್ ಆಗ್ತದೆ. ನೀವೇನೋ ಮಾಡ್ಲಿಕ್ಕೆ ಹೋಗಿ ನಮಗೆ ಡ್ಯಾಮೇಜ್ ಆಗ್ತದೆ. ದಯವಿಟ್ಟು ನಾವು ಹೇಳಿದ್ದನ್ನ ಸರಿಯಾಗಿ ಕೊಡಿ. ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಿಸಲೇಬೇಕು. ಹೈಕಮಾಂಡ್ ವಿರುದ್ಧ ರಾಜಣ್ಣ ಫರಂ ಗರಂ. ಆದರೆ ಹೈಕಮಾಂಡ್ನಲ್ಲಿ ಅವರು ಸ್ಪಷ್ಟವಾಗಿ ಅವರು ಹಿಂದೆ ಹೇಳಿದರು ಏನಂತ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇರ್ತಾರೆ, ಇವರು ಒಬ್ಬರೇ ಉಪಮುಖ್ಯಮಂತ್ರಿ ಇರ್ತಾರೆ, ಇವರು ಪಾರ್ಲಿಮೆಂಟ್ ಚುನಾವಣೆವರೆಗೂ ಇವರೇ ಅಧ್ಯಕ್ಷರಿರ್ತಾರೆ ಅಂತಕ್ಕಂಥದ್ದನ್ನು ಅವರೇ ಘೋಷಣೆ ಮಾಡಿದ್ದು. ಅದೇನು ಹೊಸದೇನು ಯಾರು ಹೇಳಿದ್ದಲ್ಲ. ಆ ದೃಷ್ಟಿನಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಆ ಗೊಂದಲಕ್ಕೆ ಇಲ್ಲಪ್ಪ ಅವರೇ ಮುಂದುವರಿತಾರೆ, ಅವರನ್ನೇ ಮುಂದುವರಿಯತಕ್ಕಂಥದ್ದಕ್ಕೆ ನಾವು ನಿರ್ಣಯ ಮಾಡಿದ್ದೀವಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಂತ ಹೇಳಿದ್ರೆ ಆಯಿತು. ನಮ್ಮದೇನದಕ್ಕೇನು ಆಕ್ಷೇಪಣೆ ಇಲ್ಲ, ಅದಕ್ಕೆ ಎಸ್ ಅಂತಲೇ ನಮ್ಮದೂ. ನಾನು ಅಧ್ಯಕ್ಷ ಇರುವಾಗ ಇದೇ ಪರಿಸ್ಥಿತಿ ನನಗೂ ಬಂದಿತ್ತು. ಆಗ ನಾನು ಪಕ್ಷಕ್ಕೆ ಆ ಪ್ರಾಮುಖ್ಯತೆಯನ್ನು ಕೊಟ್ಟು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೆ. ಹಾಗಾಗಿ ನನಗೂ ಅದನ್ನೇ ಕೇಳಿದರು ಅವರು, ನೀವು ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ಮಂತ್ರಿ ಆದರೂ ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ನೀವು ಅಧ್ಯಕ್ಷಗಿರಿ ಆಯ್ಕೆ ಮಾಡ್ಕೊಳ್ಳಿ. ನಾನು ಅಧ್ಯಕ್ಷ ಆಗಿ ಮುಂದುವರಿತೇನೆ ಅಂತೇಳಿ ನಾನು ಮಂತ್ರಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದೆ. ರಾಜಣ್ಣ ಜಾರಕಿಹೊಳಿ ವಿರುದ್ಧ ಆಕ್ಷನ್. ಪಕ್ಷಕ್ಕೆ ಮುಜುಗರ ತರುವವರ ಬಗ್ಗೆ ವಿರುದ್ಧ ವರದಿ ನೀಡಲು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ ಭಂಡಾರಿ ಮುಂದಾಗಿದ್ದಾರಂತೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹೊರ ಬೀಳ್ತಾ ಇದ್ದಾಗೆ ಮಿತ್ರರು ಶತ್ರುಗಳಾಗ್ತಾರೆ. ಸಿದ್ದರಾಮಯ್ಯ ವಿರುದ್ಧ ಡಿ.ಕೆ. ಶಿವಕುಮಾರ್ ಸಿಟ್ಟಾಗ್ತಾರೆ. ಡಿ.ಕೆ. ಶಿವಕುಮಾರ್ ಸ್ವಾಮಿ ಜಂಟಿಯಾಗಿ ಹೋರಾಡ್ತಾರೆ. ಛಲವಾದಿ ನಾರಾಯಣ ಸ್ವಾಮಿ ಒಪ್ತಾರೆ, BSY ಖಂಡಿಸ್ತಾರೆ. ಯಾಕಂದರೆ ಛಲವಾದಿ ನಾರಾಯಣ ಸ್ವಾಮಿಗೆ ಬೇಕು, BSY ಅವರಿಗೆ ಬೇಡ. ಇವರು ದಲಿತ, ಅವ್ರು ಲಿಂಗಾಯತ. ಸತೀಶ್ ಜಾರಕಿಹೊಳಿ ಜೈ ಅಂತಾರೆ ಕಾಂಗ್ರೆಸ್ ಪಕ್ಷದಲ್ಲೇ. ಹೆಬ್ಬಾಳ್ಕರ್ ವಿರೋಧಿಸ್ತಾರೆ, ಯಾಕಂದರೆ ಅವರು ಲಿಂಗಾಯತರು. ಯತ್ನಾಳ್ ಮತ್ತು ವಿಜೇಂದ್ರ ಒಂದಾಗಿ ಪ್ರತಿಭಟಿಸ್ತಾರೆ, ಶತ್ರುಗಳು ಮಿತ್ರರಾಗ್ತಾರೆ. ಮಹಾದೇವಪ್ಪ ಒಪ್ತಾರೆ, ದಲಿತ್. MB ಪಾಟೀಲ್ ಸಿಡಿದೇಳ್ತಾರೆ, ಲಿಂಗಾಯತ್. ಜಮೀರ್ ವರದಿ ಪರ ಇರ್ತಾರೆ, ಮುಸ್ಲಿಂ. ಗುಂಡ್ರಾವ್ ವಿರುದ್ಧ ಇರ್ತಾರೆ, ಬ್ರಾಹ್ಮಣ. ಜಾತಿ ಗಣತಿ ಬಗ್ಗೆ ತುಂಬ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ.